Good morning, students. Today, I am going to discuss with you about concepts and principles of development. ವಿಕಾಸದ ಪ್ರಕ್ರಿಯೆಯಲ್ಲಿ ಬದಲಾವಣೆ ಒಂದು ನಿರ್ದಿಷ್ಟವಾದಂತಹ ತತ್ವವನ್ನು ಅವಲಂಬಿಸಿ ಸಾಗತ್ತೆ. ಅನೇಕ ಮನೋವಿಜ್ಞಾನಿಗಳು ಈ ತತ್ವಗಳನ್ನು ವಿಕಾಸದ ಸಾರ್ವತ್ರಿಕ ತತ್ವಗಳು ಎಂದು ಕರೆದಿದ್ದಾರೆ. ಹಾಗಾಗಿ ನಲ್ಮೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ವಿಕಾಸದ ತತ್ವಗಳ ಬಗೆಗೆ ಚರ್ಚೆ ಮಾಡೋಣ. The main aim of education is to bring an all-round development in the personality of child. Although all of us grow and develop in own unique ways and in own context, there are some basic principles which underlie the process of development. They can be observed in all human beings. These are often called the principles of development. Now, the concept of development. The term development is used to show changes of a qualitative nature, such as the ability of a child to sit, stand, speak, etc. Development refers to qualitative changes that begin at conception and continue throughout the lifespan. The term development means a progressive series of changes that occur as a result of maturation and experience. ವಿಕಾಸದ ಪರಿಕಲ್ಪನೆಯನ್ನು ನಾವು ನೋಡುವುದಾದರೆ, ವಿಕಾಸ ಎಂಬ ಪದ ಬಹಳ ವಿಶಾಲವಾದ ಮತ್ತು ಸಮಗ್ರವಾದಂತಹ ಪದ. ದೇಹದ ಎತ್ತರಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ಬೆಳವಣಿಗೆ ಅಂತ ಕರೆದ್ರೆ, ಇಲ್ಲಿ ವಿಕಾಸ ಅಂದಾಗ ದೇಹದ ಅನೇಕ ರಚನೆ ಮತ್ತು ಕಾರ್ಯಗಳನ್ನು ಸಂಯೋಜಿಸುವ ಸಂಕೀರ್ಣ ಪ್ರಕ್ರಿಯೆಗೆ ವಿಕಾಸ ಎಂದು ಕರೆಯುತ್ತೇವೆ. ಎರಡನೇದಾಗಿ, ವ್ಯಕ್ತಿಯಲ್ಲಿ ಸಂಭವಿಸುವ ಗುಣಾತ್ಮಕ ಬದಲಾವಣೆಗಳ ಸರಣಿಗೆ ವಿಕಾಸ ಎನ್ನಬಹುದು. ಹಾಗೆಯೇ ಪ್ರಗತಿದಾಯಕ ಕ್ರಮಬದ್ಧ ಸ್ಥಿರ ಬದಲಾವಣೆಗಳ ಸರಣಿಗೆ ವಿಕಾಸ ಎಂದು ವ್ಯಾಖ್ಯಾನಿಸಬಹುದು. ಸೊ ಹೀಗೆ ವಿಕಾಸದ ಬಗೆಗೆ ಈ ವಿಕಾಸದ ಪರಿಕಲ್ಪನೆಯನ್ನು ನಾವು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು. ಮಾನವನ ವರ್ತನೆಯ ಜ್ಞಾನಾತ್ಮಕ, ಭಾವನಾತ್ಮಕ ಅಥವಾ ಮನೋಬಲ ವಲಯಗಳಲ್ಲಿ ಮಗುವು ಉನ್ನತ ಮಟ್ಟದಲ್ಲಿ ಕಾರ್ಯಪ್ರವೃತ್ತಿಯಾಗಬೇಕಾದರೆ ಅವನ ಸಾಮರ್ಥ್ಯ ವಿಶಾಲಗೊಳ್ಳುವ ಮೂಲಕ ಈ ಒಂದು ವಿಕಾಸ ಪ್ರಕ್ರಿಯೆಗೆ ಒಳಗಾಗತ್ತೆ. ಸೊ ವಿಕಾಸ ಪ್ರಕ್ರಿಯೆಯಲ್ಲಿ ಅನೇಕ ತತ್ವಗಳು ನಾವು ಇಲ್ಲಿ ಸಹಾಯಕವಾಗ್ತವೆ. ಹಾಗಾಗಿ ಶಿಕ್ಷಕ ವಿಕಾಸದ ಸಾರ್ವತ್ರಿಕ ತತ್ವಗಳನ್ನು ತಿಳಿದುಕೊಳ್ಳಬೇಕಾಗತ್ತೆ. ನಾವು ಫ್ರೆಂಡ್ಸ್, ಲೆಟ್ ಅಸ್ ಸಿ ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ವಿಕಾಸದ ತತ್ವಗಳ ಬಗೆಗೆ ನಾವು ಈಗ ನೋಡೋಣ. ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಈಸ್ development is the product of interaction between heredity and environmental forces. ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ. ಮತ್ತೊಮ್ಮೆ ಹೇಳ್ತೇನೆ, ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ. ಸೊ ಹಿಯರ್ development is a process resultant from constant interaction of energy within an organism and his environment. So here, hereditary forces inherent in the genetic constitution of the individual and environmental forces influences the development of the organism. Second principle is ಡೆವಲಪ್ಮೆಂಟ್ ಫಾಲೋಸ್ ಆ್ಯನ್ ಆರ್ಡರ್ಲಿ ಪ್ಯಾಟರ್ನ್. ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ. ಇನ್ ಹ್ಯೂಮನ್ ಬೀಯಿಂಗ್ಸ್, ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದ ಆರ್ಡರ್ಲಿ ಆ್ಯಂಡ್ ಪ್ರಿಡಿಕ್ಟಬಲ್ ಫ್ಯಾಷನ್. ಎವ್ರಿ ಸ್ಪೀಸೀಸ್ ಹ್ಯಾಸ್ ಎ ಸ್ಪೆಸಿಫಿಕ್ ಪ್ಯಾಟರ್ನ್ which all its members exhibit.
ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ವಿಕಾಸವು ಒಂದು ಕ್ರಮಬದ್ಧವಾದಂತಹ ವಿನ್ಯಾಸವನ್ನು ಪಾಲಿಸುತ್ತೆ. ವಿವಿಧ ಹಂತದ ವಿಕಾಸ ಕ್ರಿಯೆಯಲ್ಲಿ ಹೆಚ್ಚಿನ ಮಟ್ಟದ ಹೋಲಿಕೆಯನ್ನು ನಾವು ಕಾಣಬಹುದು. ಸೊ ಇಲ್ಲಿ 3 ಪ್ರಕಾರದ ವಿನ್ಯಾಸವನ್ನು ನಾವಿಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಈ ವಿಕಾಸದ ಪ್ರಕ್ರಿಯೆಯಲ್ಲಿ. ಒಂದನೆಯದು ಕೊಫ್ಯಾಲೋ-ಕೌಡಲ್ ಟ್ರೆಂಡ್ ಅಂತ ಹೇಳಿ, ಕನ್ನಡದಲ್ಲಿ ಶಿರ ಪಾದಾಭಿಮುಖ ವಿನ್ಯಾಸ. ಅಂದರೆ ವಿಕಾಸ ಯಾವಾಗಲೂ ತಲೆಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಸಾಗತ್ತೆ. ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಗಿಂತ ಮೊದಲು ಬೆಳವಣಿಗೆಯಾಗತ್ತೆ. ನಿಂತುಕೊಳ್ಳುವ ಅಥವಾ ನಡೆಯುವ ಕೌಶಲ್ಯಕ್ಕಿಂತ ಮೊದಲು ಶಿರದ ಚಲನೆಯ ಮೇಲೆ ನಿಯಂತ್ರಣ ಕಂಡುಬರುತ್ತದೆ. ದೇರ್ ಇಸ್ ಎ cephalocaudal trend in early childhood where development starts from head and proceeds towards heel. The head of the fetus develops earlier than the legs and control over head movement. It is acquired earlier than skills of standing or walking. Secondly, proximo-distal trend. There is a proximo-distal pattern. Here, development starts from the center line of the body to the outer parts, more distant from it. The infant uses the shoulders and elbows to reach for an object before he uses the wrists and fingers. ಅಂದರೆ ಪ್ರಾಕ್ಸಿಮೋ ಡಿಸ್ಟೋಲ್ ಟ್ರೆಂಡ್ ಅಂದರೆ ಕನ್ನಡದಲ್ಲಿ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ಸಾಗುತ್ತದೆ ಎನ್ನುವುದನ್ನು ನಮಗೆ ತಿಳಿಸುತ್ತೆ. ಮಗು ಮೊದಲು ಭುಜ ಮತ್ತು ಕೈಗಳನ್ನು ಬಳಸುತ್ತೆ. ನಂತರ ತನ್ನ ಮಣಿಕಟ್ಟು ಹಾಗೂ ಬೆರಳುಗಳನ್ನು ಬಳಸುತ್ತಾನೆ. ದೆನ್ ಕಮಿಂಗ್ ಟು ದ ಥರ್ಡ್ ಒನ್, ದಟ್ ಈಸ್ ಸಿ, ಮೂಮೆಂಟ್ ಡಿಸೈನ್, ಚಲನೆಯ ವಿನ್ಯಾಸ. ಸೊ ಸಮ್ ಕೈಂಡ್ ಆಫ್ ಮೂಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಗ್ರ್ಯಾಜುವಲಿ. ವಿಶ್ವದ ವಿವಿಧ ಸಂಸ್ಕೃತಿಯ ಎಲ್ಲ ಮಕ್ಕಳಲ್ಲಿಯೂ ಕೂಡ ಒಂದೇ ಅನುಕ್ರಮದಲ್ಲಿ ಚಲನೆ ವಿಕಾಸವಾಗುತ್ತದೆ. ಚಲನೆಯಲ್ಲಿ ಕಂಡುಬರುವ ಅನುಕ್ರಮ ಹಂತಗಳೆಂದರೆ ತೆವಳುವುದು, ಅಂಬೆಗಾಲಿಡುವುದು ಮತ್ತು ನಡೆಯುವುದು. ಚಲನೆಯ ವಿಕಾಸದ ಕಾಲ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗಬಹುದು, ಆದರೆ ಪ್ರತಿಯೊಂದು ಮಗುವೂ ಈ ಹಂತಗಳ ಮೂಲಕ ಸಾಗುತ್ತದೆ. ಗ್ರ್ಯಾಜುವಲಿ ಆಲ್ಮೋಸ್ಟ್ ಆಲ್ ಚಿಲ್ಡ್ರನ್ ವಿಲ್ ಸಿ ದಿಸ್ ಕೈಂಡ್ ಆಫ್ ಮೂಮೆಂಟ್ ಆರ್ this kind of progress in the process of development. Coming to the third one, development is continuous. The development of any kind, be it physical or mental, does not occur suddenly but takes place at a slow and regular pace. Growth starts right from conception and continues till maturity. The physical and the mental traits continue to develop until they approach their maximum limit. But development, it is the continuity usually throughout our life, which accounts for one stage of growth and ಡೆವಲಪ್ಮೆಂಟ್. ಸೊ ಇಲ್ಲಿ ವಿಕಾಸ ನಿರಂತರವಾದದು ಎನ್ನುವುದನ್ನು ಮೂರನೆಯ ತತ್ವದಲ್ಲಿ ನಾವು ನೋಡ್ತೇವೆ. ಇಲ್ಲಿ ವಿಕಾಸ ಒಂದು ನಿರಂತರವಾದಂತಹ ಪ್ರಕ್ರಿಯೆ. ಇದು ವ್ಯಕ್ತಿ ಗರ್ಭಾವೃತ ಅಂಡಾಣುವಿನಿಂದ ಉದಯಿಸಿದ ಕ್ಷಣದಿಂದ ಹಿಡಿದು ಜೀವನದ ಕೊನೆಯವರೆಗೂ ಕೂಡ ನಿರಂತರವಾಗಿ ನಡೆಯುತ್ತೆ. ಇದು ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯಲ್ಲಿ ವೇಗವಾಗಿ ಬದಲಾವಣೆ ಆಗಿರುವುದನ್ನು ನಾವು ಕಾಣಬಹುದು. ದೆನ್ ಕಮಿಂಗ್ ಟು ದ ಫೋರ್ತ್ ಪ್ರಿನ್ಸಿಪಲ್, ಡೆವಲಪ್ಮೆಂಟ್ ಈಸ್ ಕ್ಯುಮುಲೇಟಿವ್. Certain changes in development, like the child's first step, first word, emergence of teeth, or appearance of facial hair, might appear dramatic,
but it is due to the long period of silent preparation within, culminating in these changes. Each change is the culmination of his prior growth and experience. ಅಂದರೆ ನಾಲ್ಕನೆಯ ತತ್ವ ಏನನ್ನು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ವಿಕಾಸವು ಸಂಚಿತವಾದುದು. ವಿಕಾಸವು ಕೆಲವು ಬಾರಿ ಒಮ್ಮಿಂದೊಮ್ಮೆಲೆ ವಿಕಾಸವಾದಂತೆ ಕಂಡರೂ ಅದು ಸಂಚಿತವಾಗಿ ಹಾಗೆ ಕಾಣಿಸಿಕೊಳ್ಳುತ್ತದೆ. ವ್ಯಕ್ತಿಯಲ್ಲಿನ ಹಲವು ಬದಲಾವಣೆಗಳ ಸಂಯೋಗದಿಂದ ವಿಕಾಸವು ಸಂಭವಿಸುತ್ತದೆ. Then the fifth one is development is an individualized process. All individuals develop in their own way. Each child has his own rate of physical, mental, social, and emotional development. It may be due to environmental stimulation or deprivation. There may be some changes in the motor ability quicker than language ability. ಸೊ ಇಲ್ಲಿ ಪ್ರಮುಖವಾಗಿ ಐದನೆಯ ತತ್ವ ಏನನ್ನು ಹೇಳುತ್ತೆ ಅಂದರೆ ವಿಕಾಸವು ವೈಯಕ್ತಿಕ ವ್ಯತ್ಯಾಸ ತತ್ವವನ್ನು ಪಾಲಿಸುತ್ತದೆ. ಸೊ ಇಲ್ಲಿ ವಿಕಾಸವು ವೈಯಕ್ತಿಕ ಭಿನ್ನತೆಗಳಿಂದ ಪ್ರಭಾವಿತವಾಗುತ್ತೆ. ವ್ಯಕ್ತಿಗಳ ನಡುವೆ ವಿಕಾಸದ ದರ, ವೇಗ ವ್ಯತ್ಯಾಸವಾಗುವುದನ್ನು ನಾವು ಗಮನಿಸಬಹುದು. 5 ವರ್ಷದ ಎಲ್ಲ ಮಕ್ಕಳಲ್ಲಿ ಅವರ ದೈಹಿಕ, ಮಾನಸಿಕ, ಸಾಮಾಜಿಕ, ಸಂವೇಗಾತ್ಮಕ ಆಸಕ್ತಿ ಅಭಿವೃದ್ಧಿಗಳಲ್ಲಿ ಬಹಳಷ್ಟು ಭಿನ್ನತೆಯನ್ನು ನಾವು ಕಂಡುಕೊಳ್ಳಬಹುದು. ಸೊ ಈ ಪ್ರಕಾರವಾಗಿ ವೈಯಕ್ತಿಕ ಭಿನ್ನತೆಯನ್ನು ನಾವು ಇಲ್ಲಿ ವಿಕಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ತದನಂತರ ದ ಸಿಕ್ಸ್ತ್ ಪ್ರಿನ್ಸಿಪಲ್ ಈಸ್ development proceeds from general to specific. The child's response in all types of development, whether in motor or mental area, or first of all, a general sort before they become specific or differentiated. For example, the newborn first moves his whole body at one time, then learns to move its specific parts. If a toy is kept near an infant, he or she will use the entire body to move close to that particular toy and catch the same toy. In contrast, an older child will stretch out his or her hand to get the toy. Even in speech, the child babbles first before other kinds of words. ಆರನೆಯ ತತ್ವ ಏನನ್ನು ಹೇಳುತ್ತೆ ಅಂದರೆ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ. ಇಲ್ಲಿ ಮಗುವಿನಲ್ಲಿ ಮೊದಲು ಸಾಮಾನ್ಯ ಪ್ರತ್ಯುತ್ತರಗಳು ಬರ್ತವೆ. ತದನಂತರ ಅವರ ಉತ್ತರಗಳು ಕ್ರಮೇಣ ನಿರ್ದಿಷ್ಟವಾಗುತ್ತವೆ. ಸೊ ಇಲ್ಲಿ ಶೈಶವಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಕೈ ಚಾಚುವ ಒಂದು ಸಾಮಾನ್ಯ ಕ್ರಿಯೆ ಕಲಿತ ನಂತರ ನಿರ್ದಿಷ್ಟ ವಸ್ತುವಿಗಾಗಿ ಕೈ ಚಾಚುವುದನ್ನು ಮಗು ಕಲಿಯುತ್ತೆ. ಪ್ರಾರಂಭದಲ್ಲಿ ಮಗು ತನ್ನ ಸಂತಸ ಮತ್ತು ದುಃಖಗಳನ್ನು ಸಮಗ್ರ ದೇಹದ ಮೂಲಕ ಪ್ರಕಟಿಸಿದರೆ ತದನಂತರ ಕ್ರಮೇಣವಾಗಿ ನಿರ್ದಿಷ್ಟ ಅಂಗಾಂಗಗಳ ಮೂಲಕ ಪ್ರಕಟಿಸುತ್ತೆ. ಸೊ ಮಗುವಿನ ಭಾಷಾ ಬೆಳವಣಿಗೆಯಲ್ಲಿಯೂ ಕೂಡ ನಾವು ಇದನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಅನುಕ್ರಿಯೆಯ ಮೂಲಕ ಮಗು ಅನೇಕ ಅಕ್ಷರಗಳನ್ನು, ಪದಗಳನ್ನು ಕಲಿಯುತ್ತೆ. ಈ ಸಾಮಾನ್ಯ ಅನುಕ್ರಿಯೆಯಿಂದ ವಿಭೇದೀಕರಣ ಪ್ರಾರಂಭವಾಗಿ ಮಗು ಹಲವಾರು ಪದಗಳನ್ನು ಕಲಿಯುತ್ತೆ. ತದನಂತರ ಆ ಮಗುವಿನಲ್ಲಿ ಸಂವಹನ ಕೌಶಲ ಬರುತ್ತೆ. ಸೊ ಈ ಪ್ರಕಾರವಾಗಿ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. Then coming to the seventh principle, that is development leads to integration. Once the child learns specific or differentiated responses, the child can integrate the specific responses to form a whole. For example, the young child learns to specific single diverse words in the beginning
Later, the child can join these specific words to form short sentences and then join together these sentences to form complex expressions. ಏಳನೆಯ ತತ್ವ ನಮಗೆ ಏನು ಹೇಳುತ್ತೆ ಅಂದರೆ ವಿಕಾಸ ಸಮಗ್ರತೆಯತ್ತ ಸಾಗತ್ತೆ. ಪ್ರಾರಂಭದಲ್ಲಿ ಮಗು ಕೆಲವೊಂದು ನಿರ್ದಿಷ್ಟವಾದಂತಹ ಅಕ್ಷರವನ್ನು ಪದವನ್ನು ಕಲಿಯುತ್ತೆ, ತದನಂತರ ಹಲವಾರು ಪದಗಳನ್ನು ಕಲಿಯುತ್ತೆ, ತದನಂತರ ಕ್ರಮೇಣವಾಗಿ ವಾಕ್ಯ ರಚನೆ ಮಾಡುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುತ್ತೆ. ಅನೇಕ ವಾಕ್ಯಗಳನ್ನು ರಚನೆ ಮಾಡುವಂತಹ ಒಂದು ಸಾಮರ್ಥ್ಯ ಮಗುವಿನಲ್ಲಿ ಕ್ರಮೇಣವಾಗಿ ಬರುವಂಥದ್ದು. ಅಂದರೆ ಅಕ್ಷರಗಳನ್ನು, ಪದಗಳನ್ನು, ವಾಕ್ಯಗಳನ್ನು ಸಮಗ್ರವಾದಂತಹ ರೀತಿಯಲ್ಲಿ ಬಳಸುವಂತಹ ಒಂದು ಸಾಮರ್ಥ್ಯ ಮಗುವಿನಲ್ಲಿ ಬರುತ್ತೆ. That's why almost all in all the respect development leads to integration. Then eighth one, diverse areas of development are interrelated. ಬೇರೆ ಬೇರೆ ಕ್ಷೇತ್ರಗಳ ನಡುವೆ ಪರಸ್ಪರ ಸಂಬಂಧ ಇರುತ್ತೆ ಅಂತ ಹೇಳ್ತೀವಿ. ಸಂಕ್ಷಿಪ್ತವಾಗಿ ನಾವು ಈ ತತ್ವವನ್ನು ಪರಸ್ಪರ ಸಂಬಂಧ ತತ್ವ ಎಂದು ಕರೆಯಬಹುದು. So, what the eighth principle, that is diverse areas of development or interrelated, indicates? All areas of development are initially interrelated. A shy child may not be able to actively participate in the school activities. ನಾಚಿಕೆ ಸ್ವಭಾವ ಇರುವಂತಹ ಒಬ್ಬ ವಿದ್ಯಾರ್ಥಿ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು, ಭಾಗವಹಿಸದೇ ಇರಬಹುದು. ಎ ಫಿಸಿಕಲಿ ಚಾಲೆಂಜ್ಡ್ ಚೈಲ್ಡ್ ಮೇ ಫೇಸ್ ಡಿಫಿಕಲ್ಟೀಸ್ ಇನ್ ಮೇಕಿಂಗ್ ಫ್ರೆಂಡ್ಸ್. ದೈಹಿಕವಾಗಿ ನ್ಯೂನತೆಯನ್ನು ಹೊಂದಿರುವಂತಹ ಒಬ್ಬ ಮಗು ಅನೇಕ ಸ್ನೇಹಿತರನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ವಿಫಲ ಆಗ್ಬೋದು ಅಥವಾ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ಬೋದು. These examples show how one aspect of development influences the other. ಸೊ ಈ ಅಂಶ ನಮಗೆ ಏನನ್ನು ತಿಳಿಸ್ಕೊಡುತ್ತೆ ಅಂದರೆ ವಿಕಾಸದ ಒಂದು ಯಾವುದಾದರೂ ಒಂದು ಕ್ಷೇತ್ರ ಅಥವಾ ಒಂದು ಭಾಗ ಏನಿದೆ ಅದು ಇನ್ನೊಂದು ಭಾಗ ಅಥವಾ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಇಲ್ಲಿ ದೈಹಿಕವಾದಂತಹ ಒಂದು ನ್ಯೂನತೆ, ನಾಚಿಕೆ ಸ್ವಭಾವ, ಅದು ಸ್ನೇಹಿತರನ್ನು ಮಾಡುವಂತಹ ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆಯನ್ನು ವಿಫಲಗೊಳಿಸುವಂತಹ ಸಾಧ್ಯತೆ ಇರುತ್ತೆ. ಎನಿಹೌ ಆಫ್ಟರ್ ಅಡೋಲೆಸೆನ್ಸ್, however, a given area of development may take procedure over another and develop independently. ಸೊ ಈ ಪ್ರಕಾರವಾಗಿ ಇಲ್ಲಿ ಅನೇಕ ಭಾಗ ಅಥವಾ ಕ್ಷೇತ್ರಗಳ ನಡುವೆ ಪರಸ್ಪರ ಸಂಬಂಧ ಇರುವುದನ್ನು ನಾವು ನೋಡ್ಬೋದು. Then coming to the ninth one, development proceeds from heteronomy to autonomy. ಅಂದರೆ ಇಲ್ಲಿ ಬೆಳವಣಿಗೆ ಎನ್ನುವಂತಹ ಒಂದು ಪ್ರಮುಖವಾದಂತಹ ಅಂಶ ಏನಿದೆಯಲ್ಲ ಅದು ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿ ಒಂದು ವಿಶೇಷವಾದಂತಹ ತತ್ವವನ್ನು ಅನುಸರಿಸುತ್ತೆ. ಏನು ಅಂದರೆ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಹೆಟರೋನಮಿ ಟು ಅಟಾನಮಿ. ಕನ್ನಡದಲ್ಲಿ ಇದನ್ನು ವಿಕಾಸ ಪರಾಶ್ರಿತದಿಂದ ಸ್ವ ಆಶ್ರಿತ ಅಥವಾ ಪರಾವಲಂಬಿತನದಿಂದ ಸ್ವಾಯತ್ತ ಕಡೆ ಸಾಗುತ್ತದೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇನ್ ಕನ್ನಡ. ವಿಕಾಸ ಪರಾಶ್ರಿತದಿಂದ ಸ್ವ ಆಶ್ರಿತಯತ್ತ ಅಥವಾ ಕಡೆಗೆ, ಆರ್ ಯು ಕ್ಯಾನ್ ಸೇ ದ್ಯಾಟ್ ಪರಾವಲಂಬನೆಯಿಂದ ಸ್ವಾಯತ್ತದ ಕಡೆಗೆ ವಿಕಾಸ ಸಾಗುತ್ತದೆ. ವಿಚ್ ಮೀನ್ಸ್ ಹೆಟರೋನಮಿ ಮೀನ್ಸ್ ಡಿಪೆಂಡೆನ್ಸ್ ಆನ್ ಅದರ್ಸ್. ಅಂದರೆ ಪರಾಶ್ರಿತ ಅಂದರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರುವುದು, ವೈಲ್ ಅಟಾನಮಿ ಮೀನ್ಸ್ ಸೆಲ್ಫ್ ರಿಲಿಯನ್ಸ್, ಸ್ವಾವಲಂಬನೆ ಆಗಿರುವಂಥದ್ದು. ಪ್ರಾರಂಭದಲ್ಲಿ ಮಗು ಇನ್ನೊಬ್ಬರ ಮೇಲೆ ಅವಲಂಬಿತನಾಗಿರ್ತಾನೆ. ಕ್ರಮೇಣವಾಗಿ ವಿಕಾಸವಾದಂತೆ, ದೈಹಿಕ ಬೆಳವಣಿಗೆ ಆದಂತೆ, ಮಾನಸಿಕ ಬೆಳವಣಿಗೆ ಆದಂತೆ ತನ್ನ ಸ್ವಾಯತ್ತ ಅಥವಾ ಸ್ವ ಆಶ್ರಿತ ಎನ್ನುವಂತಹ ಒಂದು ಸಾಮರ್ಥ್ಯ ಮಗುವಿನಲ್ಲಿ ಬರುತ್ತೆ. ಯಂಗ್ ಚಿಲ್ಡ್ರನ್ ಆರ್ ಡಿಪೆಂಡೆಂಟ್ ಆನ್ ಅದರ್ಸ್ ಫಾರ್ ದೇರ್ ಕೇರ್ ಆ್ಯಂಡ್ ವೆಲ್ಫೇರ್, ವೆರಾಸ್
older ones are capable of taking care of themselves. ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಅವರ ಒಂದು ಆಶ್ರಯಕ್ಕಾಗಿ ಅಥವಾ ಯಾವುದೇ ರೀತಿಯಾದಕ್ಕೆ ಯೋಗಕ್ಷೇಮಕ್ಕಾಗಿ ತಮ್ಮ ಹಿರಿಯರನ್ನು ಅಥವಾ ಪೋಷಕರನ್ನು ಅವಲಂಬಿಸಿರ್ತಾರೆ. ಆದರೆ ದೊಡ್ಡ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಯೋಗಕ್ಷೇಮ, ತಮ್ಮ ಕೇರ್ ಬಗ್ಗೆ ತಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗದೆ ತಾವೇ ಸ್ವತಃ ಎಲ್ಲವನ್ನೂ ಕೂಡ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ದಿಸ್ ಶೋಸ್ ಮೂವ್ಮೆಂಟ್ ಫ್ರಮ್ ಹೆಟರಾನಮಿ ಟು ಆಟೋನಮಿ. For instance, a young child, when hungry, will wait for her mother to get his food. But an older child, on the other hand, can make something on his own. ಒಂದು ಮಗುವಿಗೆ ಹಸುವಾದಾಗ ತನ್ನ ಹೊಟ್ಟೆನ ತುಂಬಿಸ್ಕೊಳ್ಳಿಕ್ಕೆ ತನ್ನ ತಾಯಿಯ ಮೇಲೆ ಅವಲಂಬಿತರಾಗಿರ್ತಾನೆ. ಆದರೆ ಒಬ್ಬ ದೊಡ್ಡ ಹುಡುಗ ಅಥವಾ ಒಬ್ಬ ಅಡಲ್ಟ್ ಸಾಮಾನ್ಯವಾಗಿ ತನಗೆ ಹಸಿವು ಆದಾಗ ತಾನೇ ಸ್ವತಃ ಆಹಾರವನ್ನು ತಯಾರು ಮಾಡಿಕೊಂಡು ಸೇವಿಸುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾನೆ. ದಟ್ಸ್ ವೈ ದಿಸ್ 9th ಪ್ರಿನ್ಸಿಪಲ್ ಸೇಸ್ ದಟ್ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಹೆಟರಾನಮಿ ಟು ಆಟೋನಮಿ. ಅಂದರೆ ವಿಕಾಸ ಪರಾಶ್ರಿತದಿಂದ ಸ್ವ ಆಶ್ರಿತೆಯ ಕಡೆಗೆ ಅಥವಾ ಪರಾವಲಂಬಿತನದಿಂದ ಸ್ವಾಯತ್ತದ ಕಡೆಗೆ ಸಾಗುತ್ತದೆ. ದ ಲಾಸ್ಟ್ ಪ್ರಿನ್ಸಿಪಲ್ ಬಟ್ ನಾಟ್ ಲೆಸ್ಟ್, ದಟ್ ಈಸ್ bilateral to unilateral trend. So the newborn infant is essentially a symmetrical organism anatomically, physiologically and functionally. ಸೊ ಈ 10ನೇ ತತ್ವ ಏನು ಹೇಳುತ್ತೆ ಅಂದರೆ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ಕಡೆಗೆ ವಿಕಾಸ ಸಾಗುತ್ತದೆ. ಐ ರಿಪೀಟ್, ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ಕಡೆಗೆ ಸಾಗುತ್ತದೆ. ಸೊ ವಿಚ್ ಮೀನ್ಸ್ ದಿಸ್ ಫಂಕ್ಷನಲ್ symmetry is revealed in the early motor development. The infant up to the age of 2.5 years uses both the hands with equal ease. The hand preference starts after the age of 2.5 years. The child gradually moves from bilateral to unilateral trend. ಸೊ ಈ ಒಂದು 10ನೆಯ ತತ್ವ ಏನಿದೆಯಲ್ಲ, ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ಕಡೆಗೆ ಸಾಗುತ್ತದೆ ಎನ್ನುವುದು ಇಲ್ಲಿ ಅಂಗರಚನೆಯಲ್ಲಿ ಶಾರೀರಿಕವಾಗಿ ಮತ್ತು ಕಾರ್ಯಾತ್ಮಕವಾಗಿ ಸಮರೂಪತೆಯನ್ನು ಕಾಣುವಂಥದ್ದು. 2.5 ವರ್ಷಗಳ ಆಗುವವರೆಗೂ ಮಗು ಎರಡೂ ಕೈಗಳನ್ನು ಒಂದೇ ರೀತಿ ಬಳಕೆ ಮಾಡುತ್ತೆ. ಆದರೆ 2 ವರ್ಷಗಳ ನಂತರ ದೇಹದ ಭಾಗಗಳ ಆಯ್ಕೆ ಪ್ರಾರಂಭವಾಗುತ್ತೆ. ಒಂದೊಂದು ಭಾಗಗಳು ಕೂಡ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಮಗುವಿನಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. So after discussing the principles of development, now let us see educational implications. ಶೈಕ್ಷಣಿಕ ನಿಹಿತಾರ್ಥಗಳನ್ನು ನಾವಿಲ್ಲಿ ನೋಡುವುದಾದರೆ, ದ ಸ್ಕೂಲ್ ಮಸ್ಟ್ ಪ್ರೊವೈಡ್ ಎ ರಿಚ್ ಅಪ್ರಾಪ್ರಿಯೇಟ್ ಎನ್ವಿರಾನ್ಮೆಂಟ್. ಮಗುವಿನಲ್ಲಿ ವಿಕಾಸ ಸಮರ್ಪಕವಾದಂತಹ ರೀತಿಯಲ್ಲಿ ಆಗಬೇಕಾದರೆ ನಾವು ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂತೋಷಕರವಾದಂತಹ ಸೂಕ್ತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಒಂದನೇದು. ಎರಡನೇದಾಗಿ, ದ ಟೀಚರ್ಸ್ ಮಸ್ಟ್ ಗೈಡ್ ಆ್ಯಂಡ್ ಡೈರೆಕ್ಟ್ ದ ಪ್ರೊಸೆಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಹಿನ್ನೆಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ನಿರ್ದೇಶನವನ್ನು ನೀಡಬೇಕು. ಮೂರನೇದಾಗಿ, ಸ್ಕೂಲ್ ಮಸ್ಟ್ ಟೇಕ್ ನೋಟ್ ಆಫ್ ದ ನ್ಯಾಚುರಲ್ ಡಿಫರೆನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಇಲ್ಲಿ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಆಸಕ್ತಿಗೆ ಅನುಗುಣವಾದಂತಹ ರೀತಿಯಲ್ಲಿ ಶಾಲೆಗಳಲ್ಲಿ ಸೂಕ್ತವಾದಂತಹ ಒಂದು ಸ್ವಾಭಾವಿಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅವಶ್ಯಕವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗತ್ತೆ. ಫೋರ್ತ್ ಒನ್, ದ ಲರ್ನಿಂಗ್ ಮೆಟೀರಿಯಲ್ಸ್ ಮಸ್ಟ್ ಬಿ ಕೇರ್ಫುಲಿ ಗ್ರೇಡೆಡ್ ಆ್ಯಂಡ್ ಸೆಲೆಕ್ಟೆಡ್. ಕಲಿಕಾ ಸಾಮಗ್ರಿಗಳನ್ನು ಬಹಳ ಜಾಗೃತಿಯಿಂದ ಆಯ್ಕೆ ಮಾಡಬೇಕಾಗತ್ತೆ ಮತ್ತು ಮಕ್ಕಳಿಗೆ ಅದನ್ನು ಒದಗಿಸಬೇಕಾಗತ್ತೆ. ದ ಫಿಫ್ತ್ ಒನ್ ಈಸ್, teachers should provide good learning experiences.
ಸೊ ಶಿಕ್ಷಕರು ಮಕ್ಕಳಿಗೆ ಅತ್ಯುತ್ತಮವಾದಂತಹ ಕಲಿಕಾ ಅನುಭವಗಳನ್ನು ಒದಗಿಸಿಕೊಡಬೇಕು. ದೆನ್ 6 ಪಾಯಿಂಟ್, ಇಲ್ಲಿ ಪಾಯಿಂಟ್ ನಂಬರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ತಿದ್ಕೊಳ್ಳಿ. 6ನೇ ಪಾಯಿಂಟ್ ಇದು. ಇಟ್ ಹೆಲ್ಪ್ಸ್ ಟು ಪ್ಲ್ಯಾನ್ ದ ಲರ್ನಿಂಗ್ ಪ್ರೊಸೆಸ್ ಟು ಅಚೀವ್ ಮ್ಯಾಕ್ಸಿಮಮ್ ಗೇನ್ಸ್. ಸೊ ಕಲಿಕಾ ಪ್ರಕ್ರಿಯೆಯ ಮೂಲಕ ಅತಿ ಗರಿಷ್ಠವಾದಂತಹ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಇದು ಸಹಾಯಕವಾಗುತ್ತೆ. ನೆಕ್ಸ್ಟ್ ಒನ್, ದೀಸ್ ಪ್ರಿನ್ಸಿಪಲ್ಸ್ ಹೆಲ್ಪ್ಸ್ ಟೀಚರ್ ಟು ಅಚೀವ್ ಆಲ್ ರೌಂಡ್ ಹಾರ್ಮೋನಿಯಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟೀಸ್ ಆಫ್ ಚಿಲ್ಡ್ರನ್. ಸೊ ಈ ತತ್ವಗಳು ಶಿಕ್ಷಕರಿಗೆ ಯಾವ ರೂಪದಲ್ಲಿ ಸಹಾಯಕವಾಗುತ್ತೆ ಅಂದರೆ, ಮಕ್ಕಳ ಅಥವಾ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಸಂಪೂರ್ಣವಾದಂತಹ ಒಂದು ವಿಕಾಸವನ್ನು, ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ, ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವೈಡ್ ಡಿಫರೆನ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಮಾಂಗ್ ಚಿಲ್ಡ್ರನ್. ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಅವರ ಪ್ರಗತಿಯನ್ನು, ಅವರಲ್ಲಿ ಕಂಡುಬರುವಂತಹ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ತತ್ವಗಳು ಶಿಕ್ಷಕರಿಗೆ ಸಹಾಯಕವಾಗುತ್ತೆ. ಸೊ ಈ ರೀತಿಯಾದಂತಹ ಶೈಕ್ಷಣಿಕವಾದಂತಹ ನಿಹಿತಾರ್ಥಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ಫ್ರೆಂಡ್ಸ್, ಟುಡೇ ವಿ ಹ್ಯಾವ್ ಡಿಸ್ಕಸ್ most important topic and interesting topic, that is principles of development. So usually this is one of the most important concept what we as a teachers should understand in order to have a clear knowledge of children psychology. ಸೊ ಇಲ್ಲಿವರೆಗೆ ನಾವು ಸಾಮಾನ್ಯವಾಗಿ ವಿಕಾಸದ ಪ್ರಮುಖ ತತ್ವಗಳ ಬಗೆಗೆ ತಿಳಿದುಕೊಂಡ್ವಿ. ಈ ವಿಕಾಸದ ತತ್ವಗಳ ಜ್ಞಾನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಇರಬೇಕಾಗತ್ತೆ. ಮಗುವಿನ ವಿಕಾಸದ ಪ್ರಕ್ರಿಯೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕಾದರೆ ಈ ತತ್ವಗಳ ಜ್ಞಾನ, ಅರಿವು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗತ್ತೆ. ಸೊ ನಲ್ಮೆಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆಂಟ್. ಸೊ ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಅನೇಕ ರೆಫರೆನ್ಸ್ ಬುಕ್ಸ್ ಇದ್ದಾವೆ. ಕನ್ನಡದಲ್ಲಿ ನಾವು ಇದನ್ನು ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಎನ್ನುವಂತಹ ಶೀರ್ಷಿಕೆಯನ್ನು ನಾವು ಇಲ್ಲಿ ಈ ಒಂದು ಸಬ್ಜೆಕ್ಟಿಗೆ ನಾವು ನೀಡ್ತಾ ಇದ್ದೇವೆ. ಸೊ ಇಲ್ಲಿ ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಸಹಾಯಕವಾಗುವಂತಹ ರೆಫರೆನ್ಸ್ ಬುಕ್ಕನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದನೆಯದು ಸೈಕಾಲಜಿ ಆಫ್ ಲರ್ನಿಂಗ್ ಆನ್ ಇನ್ಸ್ಟ್ರಕ್ಷನ್. ಇಟ್ ಈಸ್ ಅವೈಲೇಬಲ್ ಇನ್ ಇಂಗ್ಲಿಷ್ ಮೀಡಿಯಮ್. ಇಟ್ ಈಸ್ ರಿಟನ್ ಬೈ ಡಾಕ್ಟರ್ H.P. ವಾಮದೇವಪ್ಪ. ದೆನ್ ಒನ್ ಮೋರ್ ಬುಕ್, ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆನ್ಸ್. ದಿಸ್ ಬುಕ್ ಈಸ್ ಆಲ್ಸೋ ರಿಟನ್ ಬೈ ಡಾಕ್ಟರ್ H.P. ವಾಮದೇವಪ್ಪ. ಬೋತ್ ದ ಬುಕ್ಸ್ ಆರ್ ಅವೈಲೇಬಲ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ. ಸೊ ಇಲ್ಲಿ ಕನ್ನಡದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ H.P. ವಾಮದೇವಪ್ಪ ಎನ್ನುವಂಥ ಪುಸ್ತಕ ಇದೆ. ಹಾಗೆಯೇ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಎನ್ನುವಂತಹ ಪುಸ್ತಕವು ಕೂಡ ಕನ್ನಡ ಮಾಧ್ಯಮದಲ್ಲಿ ಸಿಗ್ತಾ ಇದೆ. ಈ ಎರಡೂ ಪುಸ್ತಕಗಳನ್ನು ನೀವು ರೆಫರ್ ಮಾಡುವುದು ಅತಿ ಸೂಕ್ತ ಎನ್ನುವುದು ನನ್ನ ಸಲಹೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್.